ಉಡುಪಿ ಕೃಷ್ಣನಿಗೆ ಚಿನ್ನದ ರಥ ಸಮರ್ಪಣೆಯಾಗ್ತಾ ಇದೆ. ಉಡುಪಿಯ ಕೃಷ್ಣನನ್ನ ಉತ್ಸವ ಬ್ರಹ್ಮ ಅಂತಾನೆ ಕರೀತಾರೆ. ಪ್ರತಿದಿನ ಕೃಷ್ಣ ಮಠದಲ್ಲಿ ಉತ್ಸವ ನಡೆಯುತ್ತೆ. ಇನ್ಮುಂದೆ ಕೂಡ ಮಳೆಗಾಲದಲ್ಲೂ ಗರ್ಭಗುಡಿಯ ಸುತ್ತ ಪೌಳಿಯಲ್ಲಿ ರಥೋತ್ಸವ ನಡೆಸಬಹುದು. ಪುತ್ತಿಗೆ ಶ್ರೀಗಳ ಸನ್ಯಾಸ ಜೀವನದ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಪಾರ್ಥಸಾರಥಿ ಸುವರ್ಣ ರಥ ಸಮರ್ಪಣೆಯಾಗ್ತಾ ಇದೆ. ಈ ರಥ ಹೇಗಿದೆ ನೋಡೋಣ ಬನ್ನಿ. ಉಡುಪಿಯನ್ನು ಅಷ್ಟಮಠಗಳ ತವರು ಅಂತಲೇ ಕರೀತಾರೆ. ಈಗ ವಿಶೇಷ ಏನಪ್ಪ ಅಂದರೆ ಅಷ್ಟಮಠಗಳ ರೀತಿ ಅಷ್ಟ ರಥಗಳು ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. 8ನೇ ರಥ ಉಡುಪಿಯ ಕೃಷ್ಣದೇವರಿಗೆ ಸಮರ್ಪಣೆ ಆಗ್ತಾ ಇದೆ. ಈಗಾಗಲೇ ನಾವು ನೋಡಿದ್ದೇವೆ 7 ರಥಗಳು ಬಳಕೆಯಲ್ಲಿದೆ. ಉಡುಪಿಯ ಕೃಷ್ಣನನ್ನು ಹೇಗೆ ಅನ್ನಬ್ರಹ್ಮ ಅಂತ ಕರೀತಾರೋ ಅದೇ ರೀತಿ ಉತ್ಸವ ಬ್ರಹ್ಮ ಅಂತಲೂ ಕರೀತಾರೆ. ಇಲ್ಲಿ ಮಳೆಗಾಲವನ್ನು ಹೊರತುಪಡಿಸಿ ಪ್ರತಿದಿನವೂ ಕೂಡ ಉತ್ಸವ ಆಗ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ಈಗ ನಡೀತಾ ಇರುವಂಥದ್ದು ಪುತ್ತಿಗೆ ಶ್ರೀಗಳ ಪರ್ಯಾಯ. ಅವರ ಒಂದು ಸನ್ಯಾಸ ಜೀವನದ 50ನೇ ವರ್ಷ ಪೂರ್ಣಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಪಾರ್ಥಸಾರಥಿ ಸುವರ್ಣ ರಥವನ್ನು ಕೃಷ್ಣನಿಗೆ ಅರ್ಪಿಸುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾವಿಲ್ಲಿ ನೋಡ್ಬೋದು ಭಗವದ್ಗೀತೆ ಈ ಪರ್ಯಾಯದ ಮೂಲ ಆಶಯ. ಆದ್ದರಿಂದ ಇದನ್ನು ಗೀತಾ ಪರ್ಯಾಯ ಅಂತಲೇ ಅವರು ಕರೆದಿದ್ದಾರೆ. ಭಗವದ್ಗೀತೆ ಹುಟ್ಟಿದಂಥದ್ದು ಕುರುಕ್ಷೇತ್ರದಲ್ಲಿ. ಅಲ್ಲಿ ಪಾರ್ಥಸಾರಥಿಯಾಗಿದ್ದ ಕೃಷ್ಣ ಪಾರ್ಥನಿಗೆ ಬೋಧಿಸಿದ್ದು ಭಗವದ್ಗೀತೆ. ಸೊ ಅದರ ಒಂದು ನೆನಪಿನಲ್ಲಿ ಮತ್ತು ತಮ್ಮ ಸನ್ಯಾಸದ 50ನೇ ವರ್ಷ ಪೂರ್ಣಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಥವನ್ನು ಪುತ್ತಿಗೆ ಶ್ರೀಗಳು ಕೃಷ್ಣನಿಗೆ ಅರ್ಪಿಸುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ವಿಶ್ವರೂಪ ದರ್ಶನವನ್ನು ಕೂಡ ನಾವು ಈ ರಥದಲ್ಲಿ ನೋಡಬಹುದು. ವಿಶೇಷ ಏನು ಅಂದರೆ ಈ ಹಿಂದೆ ರಥಗಳಾದ ಎಲ್ಲ ರಥಗಳು ಉಳಿದ 7 ರಥಗಳ ಉತ್ಸವವನ್ನು ರಥಬೀದಿಯಲ್ಲಿ ನಡೆಸಲಾಗ್ತಾ ಇತ್ತು. ಈ ರಥವನ್ನು ಕೃಷ್ಣ ಮಠದ ಗರ್ಭಗುಡಿಯ ಸುತ್ತು ಪೌಳಿಯಲ್ಲೂ ಕೂಡ ನಡೆಸುವುದಕ್ಕೆ ಅವಕಾಶ ಇದೆ. ಅಂದರೆ ರಥೋತ್ಸವ ಮಾಡುವುದಕ್ಕೆ ಅವಕಾಶ ಇರುವಂಥ ಒಂದು ವೇಳೆ ಮಳೆ ಬರ್ತಾ ಇದ್ದರೆ ಅಂಥ ದಿನಗಳಲ್ಲೂ ಕೂಡ ಕೃಷ್ಣ ಮಠದ ಒಳಗೆಯೇ ಗರ್ಭಗುಡಿಯ ಸುತ್ತಲೂ ಈ ರಥವನ್ನು ಉತ್ಸವಕ್ಕೆ ಬಳಸಿಕೊಳ್ಳಬಹುದು. ಶ್ರೀಕೃಷ್ಣನ ಉತ್ಸವ ಮೂರ್ತಿಯನ್ನು ಇದರಲ್ಲಿ ಇಟ್ಟು ಗರ್ಭಗುಡಿಯ ಸುತ್ತಲೂ ಈ ರಥವನ್ನು ಎಳೆಯುವುದಕ್ಕೆ ಅವಕಾಶ ಇದೆ. ಇದರ ಸಮರ್ಪಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೇರೆ ಬೇರೆ ಮಠಾಧೀಶರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರಿದ್ದಾರೆ. ಒಟ್ಟು ಕಾರ್ಯಕ್ರಮದ ವಿವರವನ್ನು ಮಠದ ದಿವಾಣರಾದ ಪ್ರಸನ್ನಾಚಾರ್ಯ ಅವರಿಂದ ತಿಳಿದುಕೊಳ್ಳೋಣ. ಈ ಪಾರ್ಥಸಾರಥಿ ಸುವರ್ಣ ರಥ ಏನಿದೆ ಅದು ಸ್ವಾಮೀಜಿಯವರ ಸನ್ಯಾಸಾಶ್ರಮದ 50 ವರ್ಷದ ಸವಿನೆನಪಿಗಾಗಿ ಭಕ್ತರಿಂದ ಮಾಡಿಸಲ್ಪಟ್ಟಂಥದ್ದು. ಎಲ್ಲ ಭಕ್ತರ ಸಹಕಾರದಿಂದ ಈ ರಥ ಮಾಡ್ತಾ ಇದ್ದಾರೆ. ಹಾಗೆ ಪಾರ್ಥಸಾರಥಿ ರಥ ಯಾಕೆಂತ ಹೇಳಿದರೆ ಸ್ವಾಮೀಜಿಯವರು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ 1 ಕೋಟಿ ಜನರಿಂದ ಭಗವದ್ಗೀತೆ ಬರೆಸ್ತಿದ್ದಾರೆ. ಅದರ ಒಂದು ಸವಿನೆನಪಿಗಾಗಿ ಈ ರಥವನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಅದು ಪಾರ್ಥಸಾರಥಿ ಅಂದರೆ ಇಲ್ಲಿ ತನಕ ಈ ರೀತಿಯ ಒಂದು ರಥ ಇಲ್ಲ. ಎಲ್ಲಿ ಕೂಡ ನವರತ್ನ ರಥ ಇರ್ಬೋದು. ಅಂದರೆ ಕೃಷ್ಣನಿಗೆ ಅವನು ಉತ್ಸವ ಪ್ರಿಯ ಮತ್ತು ಸಣ್ಣ ಬಾಲಕೃಷ್ಣ ಆದ್ದರಿಂದ ಅವನ ಆಟಿಕೆಗಳು ರಥವೇ ಅವನಿಗೆ ಆಟಿಕೆ. ಹಾಗಾಗಿ ಇಲ್ಲಿ ಉತ್ಸವ ಪ್ರಿಯನಾಗಿ ಉತ್ಸವ ಬ್ರಹ್ಮ ಅಂತ ಎನಿಸ್ಕೊಂಡದ್ದು ನಮ್ಮ ಉಡುಪಿ. ಮತ್ತು ಎಲ್ಲಿಯೂ ಈ ಒಂದು ವೈಭವವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ದಿವಸ ಕೂಡ ಉತ್ಸವ ಆಗುವಂಥ ಒಂದು ದೇವಸ್ಥಾನ ಇದ್ದರೆ ಅದು ಉಡುಪಿ ಮಾತ್ರ. ಅಂಥದ್ರಲ್ಲಿ ಬೇರೆ ಬೇರೆ ರಥಗಳನ್ನು ಇಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಪರ್ಯಾಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.